ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಲೆಮನ್ ಗ್ರಾಸ್ ಬಳಸಿಕೊಂಡು ಯಾವ ರೀತಿ ಒಂದು ಸ್ಪೆಷಲ್ ಆಗಿರುವಂಥ ಟೀನ ಮಾಡೋದು ಹೇಗೆ ಅನ್ನೋದನ್ನು ನಾವಿವತ್ತು ನೋಡೋಣ. ಮೊದಲಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಫಸ್ಟು ಅರ್ಧ ಕಪ್ ಹಾಲಿಗೆ ಮತ್ತು ಒಂದು ಕಪ್ ನೀರನ್ನು ಹಾಕಿದ್ದೀನಿ. ಆಮೇಲೆ ಒಂದು ಚಮಚೆ 1 ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ, 2 ಸ್ಪೂನಷ್ಟು ಸಕ್ಕರೆ. ಆಮೇಲೆ ಇದಕ್ಕೆ ಸ್ಪೆಷಲ್ಲಾಗಿ ಹೇಳಬೇಕು ಅಂತಂದರೆ ಲೆಮನ್ ಗ್ರಾಸ್ ಅಂತ ಕರಿತೀವಿ, ಲೆಮನ್ ಗ್ರಾಸ್ ಟೀ ಅಂತ ಕರಿತೀವಿ. ಮತ್ತು ಇದಕ್ಕೆ ಇನ್ನೊಂದು ಹೆಸರಿದೆ, ಏನಿದೆ ಅಂತಂದರೆ ಚಾ ಪತ್ತೆ ಅಂತ ಕರೀತಾರೆ, ಚಾ ಗರಿ ಅಂತ ಕೂಡ ಕರೀತಾರೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹಸಿರು ಕಲರ್ ಒಂದು ಗರಿ ಇದೆ, ಗ್ರಾಸ್ ಇದೆ, ಹುಲ್ಲಿದೆ. ಇದನ್ನು ಹಾಕೋದ್ರಿಂದ ಏನಂತ ಸ್ವಲ್ಪ ಸ್ವೀಟಾಗಿರುತ್ತೆ. ಇದಕ್ಕೇನಂತ ಲೆಮನ್ ಗ್ರಾಸ್ ಅಂತ ಕರೀತಾರೆ. ಹಳ್ಳಿಗಳಲ್ಲಿ ಜಾಸ್ತಿ ಬಳಸ್ತಾ ಇರ್ತಾರೆ. ಸೊ ಸಿಟಿಗಳಲ್ಲೂ ಕೂಡ ತಮ್ಮ ವರಾಂಡಗಳಲ್ಲಿ ಹಚ್ಚಿಕೊಂಡು ಬಳಸ್ಬೋದು. ಯಾರು ಇದನ್ನು ಟ್ರೈ ಮಾಡಿಲ್ವೋ ಅವರುಗಳು ನ್ಯಾಚುರಲ್ ಆಗಿರ್ತಕ್ಕಂಥ ಟೀನ ಕುಡಿಯೋದಕ್ಕೆ ಇದನ್ನು ಬಳಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವಾಗ ಒಂದು ಫ್ರೆಶ್ನೆಸ್ ಬರಬೇಕು ಅಂತ ಅಂದ್ಕೊಂಡಿರ್ತಾರೋ ಆವಾಗ ಈ ಟೀನ ಮಾಡಿ ಕುಡಿದ್ರೆ ಇವಾಗ ಬೆಸ್ಟ್ ಅಂತ ನನ್ನ ಒಂದು ಸಲಹೆ. ಸೊ ತಲೆನೋವು ಇರ್ಬೋದು, ಎದೆಯಲ್ಲಿ ಕಫ ಇರ್ಬೋದು, ಇಂಥದಕ್ಕೆಲ್ಲದಕ್ಕೆ ಸ್ವಲ್ಪ ಮೆಡಿಸನ್ ಆಗಿ ನಿಮ್ಮನ್ನು ಫ್ರೆಶ್ಗೊಳಿಸುವಂತಹ ಒಂದು ಬೆಸ್ಟ್ ಟೀ ಅಂತಲೇ ಹೇಳ್ಬೋದು. ಹೊರಗಡೆ ಇಂಥ ಟೀ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಸೊ ಮನೆಯ ವರಾಂಡಗಳಲ್ಲಿ ಇಂಥ ಒಂದು ಲೆಮನ್ ಗ್ರಾಸನ್ನು ಹಚ್ಚಿಕೊಂಡು ನೀವು ಪ್ರತಿನಿತ್ಯ ಟೀಯನ್ನು ಕುಡಿದಿರ್ತಾರೆ. ಆವಾಗ ಟೀನಲ್ಲಿ ಇದೊಂದು ಪತ್ತೆ, ಒಂದು ಲೆಮನ್ ಗ್ರಾಸ್ನ ಒಂದು 2 ಎಸಳನ್ನು ಹಾಕಿದರೆ ಸೊ ಅದರ ಮಜಾನೇ ಬೇರೆ, ಅದರ ಸ್ವೀಟ್ನೆಸ್ಸೇ ಬೇರೆ. ಒಂದು ಡೈಲಿ ಒಂದು ಫ್ರೆಶ್ನೆಸ್ಸನ್ನು ನಾವು ಪ್ರತಿನಿತ್ಯ ಕಾಣ್ಬೋದು. ಸೊ ಹುಲ್ಲಿನ ಒಂದು ಬೇರನ್ನು ತೆಗೆದುಕೊಂಡು ಬಂದು ನೀವು ಬರೀ ಒಂದು ಹೂವಿನ ಕುಂಡಗಳಲ್ಲಿ ಹಾಕಿಟ್ಟಿದ್ದೆ ಅದಲ್ಲಿ ಅದನ್ನು ಬಳಸ್ಕೊಂಡು ನಾವು ಯೂಸ್ ಮಾಡಬಹುದು. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟೀ ಇನ್ ದ ವರ್ಲ್ಡ್. ಸ್ನೇಹಿತರೆ, ನೀವು ಚಿತ್ರದಲ್ಲಿ ನೋಡಬಹುದು, ಇದೇ ಲೆಮನ್ ಗ್ರಾಸ್ ಟೀ. ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.